ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜೆ ಫುಡ್ ಸ್ಟೋರೀಸ್. ಇವತ್ತಿನ ರೆಸಿಪಿಯಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ನಾನು ಒಂದು ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ತಿಳ್ಕೊಂಬಿಡೋಣ. ಸಬ್ಬಸಿಗೆ ಸೊಪ್ಪನ್ನ ಬಳಸ್ಕೊಂಡು ತುಂಬ ಹೆಲ್ದಿ ರೆಸಿಪಿನ ಮಾಡಬಹುದು. ಯಾಕೆ ಗೊತ್ತಾ? ಇದರಲ್ಲಿ ಅಷ್ಟು ಹೆಲ್ದಿ ಬೆನಿಫಿಟ್ಸ್ ಇದೆ. ಏನೇನಿದೆ ಅಂತ ಕೇಳ್ತೀರಾ? ಇದು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ವೆಯ್ಟ್ ಲಾಸ್ ಅವ್ರಿಗಂತೂ ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಕ್ಯಾಲರೀಸ್ ತುಂಬ ಕಡಿಮೆ ಇದೆ. ಕ್ಯಾಲ್ಶಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ವಿಟಮಿನ್ ಸಿ ಇದೆ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದನ್ನು ಜಾಸ್ತಿ ಬಾಣಂತಿಯರಿಗೆ ಸ್ಪೆಷಲಾಗಿ ಮಾಡಿಕೊಡ್ತಾರೆ. ಹಾಗೆಯೇ ಮೆಚೂರ್ಡ್ ಆಗಿರೋರಿಗೂ ಕೂಡ ಮಾಡಿಕೊಡ್ತಾರೆ. ಇದನ್ನು ಎಲ್ಲರೂ ತಿನ್ಬೋದು. BP ಶುಗರ್ ಇರೋರು ಕೂಡ ಇದನ್ನು ತಿನ್ನಬಹುದು. ಸೊ ಈ ಹೆಲ್ದಿ ರೆಸಿಪಿನ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಒಂದು 15ರಿಂದ 20 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ನೀವು 1 ಕಟ್ಟು ಸಬ್ಬಸಿಗೆ ಸೊಪ್ಪಾದರೂ ತೊಗೊಳ್ಬೋದು. ಆಮೇಲೆ ಈ ಬೆಳ್ಳುಳ್ಳಿನೂ ಕೂಡ ಜಾಸ್ತಿನೂ ಹಾಕ್ಕೋಬೋದು. ಇಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಳ್ಳಿ. ನಾನು ಅರ್ಧ ಕಟ್ ಹಾಕ್ಕೊಂಡಿರೋದ್ರಿಂದ ಅದಕ್ಕೆ ಇಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೂ ಎಣ್ಣೆಲೇ ಫ್ರೈ ಮಾಡಬೇಕು. ನೋಡಿ, ಅಷ್ಟು ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡೆ, ಬಟ್ ಫ್ರೈ ಮಾಡಿದ ತಕ್ಷಣ ಕಡಿಮೆ ಆಯಿತು. ಅಷ್ಟೇ ಕ್ವಾಂಟಿಟಿ ಇಲ್ಲ, ಬಟ್ 3ರಿಂದ 4 ಜನ ಮೆಂಬರ್ಸ್ ಅಂತೂ ತಿನ್ಬೋದು. ಇದನ್ನು ಹಾರಕ್ಕೆ ಸೈಡಲ್ಲೇ ತಿಳ್ಕೊಂಡೆ. ನೆಕ್ಸ್ಟು ಒಂದು ಜಾರಿಗೆ ಒಂದು ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ. ಫ್ರೈ ಮಾಡಿರೋಂತಹ ಸಬ್ಬಸಿಗೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಆರಬೇಕಿದು. ಆರಾದಮೇಲೆ ನೀವು ಇದನ್ನು ರುಬ್ಬಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ನಾನು ಮನೇಲೇ ಮಾಡಿರುವಂತಹ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ಖಾರದ ಪುಡಿ ತುಂಬ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಅಂದರೆ ಫುಲ್ ಫೈನ್ ಪೇಸ್ಟ್ ಆಗಬೇಕು, ಆ ಥರ ರುಬ್ಬಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕಿದೆ, ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. 1-2 ಒಣಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಇವಾಗ ನೀವು ಜಾಸ್ತಿನೂ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಈರುಳ್ಳಿ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಮಸಾಲೆ ರುಬ್ಬಿರೋದನ್ನು ಹಾಕೋತಾ ಇದ್ದೀನಿ. ಫಸ್ಟು ನೀರನ್ನ ಹಾಕ್ತೇನೆ ಎಣ್ಣೆಲೇ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಫ್ರೈ ಮಾಡಬೇಕಾದ್ರೇ ಅದು ಆಲ್ರೆಡಿ ತಳ ಬಿಟ್ಬಿಟ್ಟಿರುತ್ತೆ. ಬಟ್ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರನ್ನ ತೊಳೆದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕ್ಕೊಳ್ಳಿ. ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ತಾನದು ತಳ ಬಿಡುತ್ತೆ. ಆವಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ. ಸೊ ನೀವೇ ನೋಡ್ತಿರ್ಬೋದು, ಫ್ರೈ ಮಾಡ್ತಾ ಅದು ತಳ ಬಿಡ್ತಾಯಿದೆ. ಇದಕ್ಕೆ ನೀವು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಅದು ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಆ ಒಂದು ಸಬ್ಬಸಿಗೆ ಸೊಪ್ಪಿನ ಗೊಜ್ಜಿನ ಟೇಸ್ಟೇ ಬೇರೆ ಲೆವೆಲ್ಗೆ ಹೋಗುತ್ತೆ. ಬೆಣ್ಣೆ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಸೊ ಈ ಬೆಣ್ಣೆ ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತಳ ಬಿಟ್ಬಿಡುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಆವಾಗ ಹಸಿ ಸ್ಮೆಲ್ ಏನೂ ಇರಲ್ಲ. ಆ ಒಂದು ಟೇಸ್ಟು, ಆ ಸಬ್ಬಸಿಗೆ ಸೊಪ್ಪಲ್ಲಿರುವಂತಹ ರುಚಿ ಎಲ್ಲ ಬ್ಲೆಂಡ್ ಆಗಿರುತ್ತೆ. ಸೊ ಇದು ಪರ್ಫೆಕ್ಟಾಗಿದೆ. ಸೊ ಇದನ್ನು ನೀವು ಅನ್ನದ ಜೊತೆ ನೀವು ಚಿತ್ರಾನ್ನ ಥರನಾದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಬಿಸಿ ಅನ್ನದ ಮೇಲೆ ಇದನ್ನು ಹಾಕ್ಕೊಂಡು ತಿನ್ಬೋದು. ಎಷ್ಟು ಹೆಲ್ದಿ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಹೆಲ್ದಿ ರೆಸಿಪಿನೇ ಅಂತಲೇ ಹೇಳ್ಬೋದು. ಯಾರಿಗೆ ತುಂಬ ಗ್ಯಾಸ್ಟ್ರಿಕ್ ಇರುತ್ತೆ ಅವರು ಇದನ್ನು ಮಾಡ್ಕೊಂಡು ತಿನ್ನಿ. ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ. ಯಾವುದೇ ಥರ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಟ್ಯಾಬ್ಲೆಟ್ಗೆ ಕೊಡೋ ದುಡ್ಡಲ್ಲಿ ಈ ಥರ ಒಂದು ಸೊಪ್ಪನ್ನ ತೊಗೊಂಡು ಈ ಥರ ಒಂದು ಗೊಜ್ಜನ್ನ ಮಾಡ್ಕೊಂಡು ತಿಂದರೆ ಹೆಲ್ದಿ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಡ್ಬೋದು. ಮಕ್ಕಳು ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರು ಸೊಪ್ಪನ್ನ ತಿನ್ನಲ್ಲ, ಮಕ್ಕಳು ಸೊಪ್ಪು ತಿಂತಾಯಿಲ್ಲ ಮನೇಲಿ, ಆ ಥರ ಇರೋರು ಈ ಥರ ಕೂಡ ನೀವು ಮಾಡಿಕೊಟ್ರೆ ಸೊಪ್ಪು ತಿನ್ನಂಗಾಗುತ್ತೆ, ಹೆಲ್ದಿ ರೆಸಿಪಿನೂ ಕೂಡ ಮಾಡಿಕೊಟ್ಟಂಗಾಗುತ್ತೆ.
ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ಒಂದು ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಹೆಲ್ದಿ ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.